ಈ ಹುಡುಗನ ತಲೆ ಹಂಗೇನೆ ಕಳ್ಳಿ ತಲೆ ಆಗೈತಿ. ಹೋಗಿ ಕಟಿಂಗನ ಮಾಡಿಸ್ಕೊಂಬರೋಣ ಅಂತಂದ್ರೆ ಎಲ್ಲಿ ಗೊತ್ತಿ ಹುಡುಗ ಕಾಣಿಸ್ತಾನೆ ಇಲ್ವಲ್ಲ. ಇವತ್ತು ಹೆಂಗೂ ನಾನು ಮಾಂತಾಗ ಇದ್ದೀನಿ, ಎಲ್ಲೂ ಕೂಲಿ ಹೋಗಿಲ್ಲ. ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತಂದ್ರೆ ಎಲ್ಲಿ ಗೊತ್ತಾ ಏನೋ ಈ ಹುಡುಗ. ಏ ಅಮ್ಮಣಿ ಮಾದೇವಿ ಬಾರಿ ಇಲ್ಲಿ. ಯಾಕತ್ತೆ, ಯಾಕೆ ಕರೆದಿದ್ದು? ಎಲ್ಲಿ ಆ ಹುಡುಗ? ಎಲ್ಲಿ ಗೊತ್ತು? ಇವತ್ತು ಬಿಡುವ ಆಗೈತೀನಿ, ನಾನು ಕರ್ಕೊಂಡೋಗಿ ಕಟಿಂಗನ್ನು ಮಾಡಿಸ್ಕೊಂಬತ್ತೀನಿ. ಅಯ್ಯೋ ಅವ್ನು ನಾಳೆ ಹೋದ ಕಟಿಂಗ್ ಮಾಡಿಸ್ಕೊಂಬತ್ತೀನಿ ಅಂತ ಹೇಳಿ. ನೀನು ಎಲ್ಲಿ ಹೋಗಿ ಗೀಟದಿಂದ ಕಣ, ನಾನು ನಿನ್ನ ಜೊತೆ ಕಳ್ಸೋಣ ಅಂತ ಹೇಳಿ ನೋಡಿದೆ, ನೀನು ಬರಲಿಲ್ವಲ್ಲ ಏಟತ್ತಾದ್ರೂ. ಅದಕ್ಕೆ ಆ ಹುಡುಗನೇ ನಾನೇ ಹೋಗಿ ಮಾಡಿಸ್ಕೊಂಬತ್ತೀನಿ ಬಿಡಮ್ಮ ಅಂತ ಹೇಳಿ ಹೋದ ಅವನೇನೆ. ಏಟತ್ತು ಕಾಲನೇ ಆಗಿರುತ್ತ ಏನೋ ಗೊತ್ತಾನಿರಿ, ನಾನು ಸ್ವಲ್ಪ ಹೊತ್ತು ನೋಡಿ ಬೆಂಚಿ ಹುಡುಗ ಒಂದೇ ಓತಿ. ಅಯ್ಯ ರಾಮ, ಅವ್ರ ಅಪ್ಪ ಇನ್ನ ನನ್ನ ಜೊತೆ ಮಾಡಿ ಕಳಿಸ್ಬೇಕು ತಾನೆ. ಒಬ್ಬನೇ ಓದಿ ಅದು ಹೆಂಗೆ ಮಾಡಿಸ್ಕೊಳ್ತಾರೋ ಏನೋ. ಎಲ್ಲ ಕೂದಲೆಲ್ಲ ಕಣ್ಣಾಗಿ ಬೀಳ್ತವೆ, ಹಂಗೆ ಮಾಡ್ತಾರೆ ಅವರು. ಅದಕ್ಕೇನೆ ಹತ್ತ ಹೊಡಿಸ್ಬೇಕು. ಬೇಸಿಗೆಲ್ಲ ಇವಾಗ ಸೆಕೆ ಬೇರೆ ಆಗುತ್ತೆ, ಹತ್ತ ಹೊಡ್ಸಿರೆ ಚೆನ್ನಾಗಿರುತ್ತೆ ಅಂತಾನೆ. ನೀನು ಅವಳ ಆ ಹುಡುಗನ ಒಬ್ಬನೇ ಕಳಿಸಿ ಸುಮ್ಮನಾಗಿದೆಯಲ್ಲ, ನೀನು ನನ್ನ ಜೊತೆಗೆ ಹೋಗ್ಬೇಕೋ ಬೇಡವೋ? ನಾನಿಲ್ಲಿ ಅಡುಗೆ ಮಾಡೋದು ಬಿಟ್ಟು ಹೋಗ್ತೀನಿ ಹೇಳ ಅವನ ಜೊತೆಗೆ. ನೀನು ಒಳ್ಳೆ ನನಗೆ ಅಡ್ತೀಯಲ್ಲ. ಅವ್ರ ಅಪ್ಪ ಇನ್ನು ಎಲ್ಗ ಹೋಗಿ ಕೂಕಣೈತೆ, ನೀನು ಅಲ್ಲೆಲ್ಲ ಹೋಗಿ ಕೂಕೊಂಡ್ಬಿಡು. ಅಡ್ಕೆಲ್ಲ ಹಾಕ್ಕೊಂಡು ಬರಬೇಡ್ರಿ ಮಂತಾಕಿ. ಇನ್ನೇನು ಮಾಡ್ತೈತೆ ಆ ಹುಡುಗ, ನಾನೇ ಹೋಗಿ ಮಾಡಿಸ್ಕೊಂಬತ್ತೀನಿ ಅಂತ ಹೋಗೈತಿ ಬಿಡು. ಮಾಡಿಸ್ಕೊಳಿಸ್ತಾರೆ ಅವರೆಲ್ಲ ಕಟಿಂಗ್ ಶಾಪ್ನವ್ರು, ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಅಂತ. ಆ ಹುಡುಗ ಆಮೇಲೆ ಉದ್ದ ಬಿಡ್ರಿ ಅಂತೇಳಿ ಉದ್ದ ಕೂದಲು ಬಿಡಿಸ್ಕೊಂಬಂದ್ರೆ ಏನು ಮಾಡ್ತೀಯ? ಆಮೇಲೆ ತಿರ್ಗಾಲೇನೆ 2 ತಿಂಗಳಿಗೆ ತಿರುಗಿ ಬೆಳೀತಾವೆ ಕೂದಲು, ತಿರ್ಗಾ ಕಟಿಂಗ್ ಮಾಡ್ಸಕ್ಕೆ ಹೋಗ್ಬೇಕು. ಅದಕ್ಕೇನೆ ಹತ್ತ ಹೊಡಿಸ್ಬೇಕು. ಅವನ ಹಬ್ಬನೇ ಕಳಿಸಿದ್ಯಲ್ಲ. ನಾನು ಆಗ ಅಲ್ಲಿ ಕೆಂಚಮ್ಮರ ಮತ್ತಕ್ಕೆ ಹೋಗಿದ್ದೆ. ಅವಳು ಕುಕ್ಕಳು ಗುಂಡಕಾಯಿ ಒಂದಿಟ್ಟು ಅಡ್ಕೆಲೆನ ಹಾಕಿ ಮೆಂತೆ ಅಂತೇಳಿ ಒಂದು ಅಡ್ಕೆನ ಒಂದು ಎಲೆ ಕೊಟ್ಲು, ಒಂದು ಸಣ್ಣ ಹೊತ್ತು ಕುಕ್ಕೊಂಡು ಬಂದು ನಮ್ಮ ಬರೋ ಒಟ್ಟದ ಕಾಲೇನೆ ನೀನು ಹುಡುಗನ ಕಳಿಸಿ ಸುಮ್ಮನಾಗಿದ್ಯಲ್ಲಿ. ಹೋಗತ್ಲಾಗಿ ನಾನು ಹೇಳ್ದೆ ಕಣಕ್ಕೆ ಹುಡುಗಗೆ, ನಿಮ್ಮ ಅಜ್ಜಿನ ನಿಮ್ಮ ಅಪ್ಪ ಏನೋ ಬರ್ತಾರೆ ಕರ್ಕೊಂಡು ಹೋಗಿವೆ ಅಂತ ಇರು ಪಾಪ ಅಂತ ಹೇಳಿ. ಹೋಗಮ್ಮ ಅವ್ರಿನ್ನ ಯಾವಾಗ ಬರ್ತಾರೋ ಏನೋ, ತಿರ್ಗಾ ಜನ ಆಗ್ತಾರೆ ಅಂತ ಹೇಳಿ ಆಗ ರಂಗನ ಹೋಗ್ತಾನಂತೆ ಕಟಿಂಗ್ ಮಾಡ್ಸಕ್ಕೆ. ನಾನು ಅವನು ಹೋಗಿ ಇಬ್ರು ಮಾಡಿಸ್ಕೊಂಬತ್ತೀವಿ ಸುಮ್ಮನಿರು ಅಂತ ಹೇಳಿ ಅದೇ ಓದ್ತಾ ಹುಡುಗ. ಅಲ್ಲ ಹೋಗನ್ನ ನಾನೇನು ಹಿಡಿದು ಕೊಟ್ಟಾಕಾನೆ, ನಾನಲ್ಲಿ ಮುದ್ದಿಗೆ ಸಿಕ್ಕಿದ್ದೆ. ಇನ್ನೇನು ಮಾಡೋಣ, ಹೋಗ್ತೀನಿ ಅಂತಂದ ಹೋಗಪ್ಪ ಅಂತೇಳಿ ಸುಮ್ಮನಾದೆ, ದುಡ್ಡು ಕೊಟ್ಟು ಕಳಿಸ್ತಿ ಹೋಗಿ ಮಾಡಿಸ್ಕೊಂಬರೋಗು ಅಂತಾನೆ. ಬಿಡು ಮಾಡಿಸ್ಕೊಂಬತ್ತಾನ ಅವನೆಲ್ಲ. ಲೋ ಮಂಜ, ಇಬ್ರದ್ದು ಒಂದೇ ಥರ ಕಟಿಂಗ್ ಅಲ್ಲೇನಾ? ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಮತ್ತಿಗೆ ಹೇಳಿದ್ದು, ನಿಮ್ಮ ಅಜ್ಜಿನೂ ಬೇಡ ನಿಮ್ಮ ಅಪ್ಪನೂ ಬೇಡ, ಬಾ ನಾವು ಇಬ್ಬರೇ ಹೋಗಿ ಮಾಡಿಸ್ಕೊಂಬರೋಣ ಅಂತಾನೆ. ನೋಡು ಎಷ್ಟು ಚೆನ್ನಾಗಿ ಕಾಣುತ್ತೆ. ಓ ಕಣ ರಂಗ, ಎಷ್ಟು ಚೆನ್ನಾಗೈತಲ್ಲ ಇದು ಹೇರ್ ಸ್ಟೈಲು. ನಮ್ಮ ಅಜ್ಜಿನೂ ಇಲ್ಲಾಂದ್ರೆ ನಮ್ಮ ಅಪ್ಪನೂ ಕರ್ಕೊಂಡು ಹೋಗಿದ್ರೆ ಅಷ್ಟೇನೆ ಅತ್ತ ಹೊಡಿಸ್ಕೊಂಬರೋರು. ಅವಣ್ಣಗೆ ಹೇಳೋರು ಕಟಿಂಗ್ ಶಾಪ್ ಅವಣ್ಣಗೆ, ಅತ್ತ ಹೊಡೆಯಪ್ಪ ಅಂತ ಹೇಳಿ. ಇನ್ನು 6 ತಿಂಗಳಾದ್ರೂ ಕೂದಲು ಬೆಳಿಬಾರ್ದು, ಹಂಗೆ ಮಾಡು ಅಂತ ಹೇಳೋರು. ಅವಣ್ಣಗೆ ಎಲ್ಲ ನಾ ಯಾರಿಗೆ ಬಿಡೋದು, ಬೋಡ ಮಾಡಿದಾಗ ಒಂದು ಈಸ್ ಬತ್ತಾವಲ್ಲ ಕೂದಲು, ಹಂಗೆ ಕಟಿಂಗ್ ಮಾಡೋದು ಅವಣ್ಣಗೆ. ಅದಕ್ಕೆ ಹೆಂಗ ಅತ್ಲಾಗೆ ತಪ್ಪಿಸ್ಕೊಂಡು ಹೋದೆ. ಹೋಗ್ಬೇಕಾರೆ ನಮ್ಮ ಅಮ್ಮನೂ ಅಲ್ಲ ನಮ್ಮ ಅಪ್ಪನೂ ಇರಲಿಲ್ಲ ಮಂತಾಗಿ, ನಮ್ಮ ಅಜ್ಜಿನೂ ಇರಲಿಲ್ಲ. ನಮ್ಮ ಅಮ್ಮ ಒಂದಿತ್ತು ಅಡುಗೆ ಮಾಡಬೇಕು, ನಾನು ಬರಲ್ಲ ನೀನೇ ಹೋಗು ಅಂತು. ನಾನು ಹೆಂಗ ಒಳ್ಳೆ ಚಾನ್ಸ್ ಅಂತ ಹೇಳಿ ನೀನು ಬರ್ತೀನಿ ಅಂದಲ್ಲ, ಅದಕ್ಕೆ ರಂಗನ ಜೊತೆ ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಹೆಂಗ ಬಿಡು, ಚೆನ್ನಾಗೈತೆ ಇದು. ಅಲ್ಲಿ ನೋಡತ್ತೆ ಬಂದ್ರು ನೋಡಲ್ಲ ಇಬ್ರು ಕಟಿಂಗ್ ಮಾಡಿಸ್ಕೊಂಡು. ಅಯ್ಯೋ 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 ಅಯ್ಯೋ, ಇದೇನೇ ಮಾದೇವಮ್ಮ, ಆ ಹುಡುಗರು ಕಟಿಂಗ್ ಮಾಡಿಸ್ಯಾವ ಇಲ್ವೇ? ಕೂದಲು ಹಾಕಿಟ್ಟು ಉದ್ದ ಬಿಡ್ಕೊಂಬಂದೇವೆ. ಅವಣ್ಣ ಏನು ಕಟಿಂಗ್ ಮಾಡ್ಸಿನೋ ಅಥವಾ ಏನು ಮೇಲೆ ಸುಮ್ಮನೆ ಹಿಂಗೊಂದು ಅದೇ ಕಳ್ಸಿನಿ ಹಂಗಿದಾವೆ ಕೂದಲು ಹಾಕಿಟ್ಟು ಉದ್ದ ಬಿಡ್ಕೊಂಡವ್ರೆ. ಹಿಂಗೆ ಮಾಡಿಸ್ಕೊಂಬಂದ್ರೆ ಇನ್ನೊಂದು ತಿಂಗಳಿಗೆ ತಿರ್ಗಾ ಹೋಗ್ಬೇಕಾಗತ್ತೆ ಕಟಿಂಗ್ ಮಾಡಿಸ್ಕೊಂಬರಕ್ಕೆ. ಅಯ್ಯಯ್ಯಯ್ಯ ಥಾ, ಇದ್ಯಾಕೆ ಹಿಂಗೆ ಮಾಡಿಸ್ ಕಳ್ಸವನ ಅವಣ್ಣಯ್ಯ? ಅಜ್ಜಿ ನಾನು ಕಟಿಂಗ್ ಮಾಡಿಸ್ಕೊಂಬಂದೆ, ನಾನು ರಂಗ ಇಬ್ರು ಒಂದೇ ಥರ ಕಟಿಂಗ್ ಮಾಡಿಸ್ಕೊಂಬಂದಿದ್ವಿ. ನೋಡಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಈ ಹೇರ್ ಸ್ಟೈಲು, ಚೆನ್ನಾಗೈತಳೇನಜ್ಜಿ? ಅಲ್ಲಲ್ಲ ಪಾಪ, ನೀವೇನು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು ಅಥವಾ ಏನು ಸುಮ್ಮನೆ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಬರೋದನ್ನ ನೋಡಕ್ಕೆ ಹೋಗಿದ್ರು? ಏನು ಅಲ್ಲಿ ಹೋಗಿ ಅದೇ ಬಂದಿರಂಗೆ ಕಾಣ್ತೀರಾ? ಕಟಿಂಗ್ ಮಾಡಿಸ್ಕೊಂಬರ್ಲಿಲ್ವೇನು ಇಬ್ರು? ಇಟ್ಟು ಉದ್ದ ಕಾಣ್ತವೆ ಕೂದಲು. ಅಜಯ್, ನಿನ್ ಕಣ್ಣಿ ಕಾಣಿಸ್ತಿಲ್ವೇ ನಾವು ಕಟಿಂಗ್ ಮಾಡಿಸ್ಕೊಂಬಂದಿರೋದು? ಇದು ಹೊಸ ಹೇರ್ ಸ್ಟೈಲ್, ಸುಮ್ಮನಿರು. ಇವಾಗೆಲ್ಲ ಹುಡುಗರು ಹಿಂಗೆ ಮತ್ತೀಗ ಕಟಿಂಗ್ ಮಾಡಿಸ್ಕೊಂಬೋದು, ಮತ್ತೆ ಇನ್ನೇನು ಮಾಡಿಸ್ಕೊಂತಾರೆ? ಅಯ್ಯ ನೀನು ಏರ್ಟೆಲ್ ತೆಗ್ದ ಕೊಟ್ಟು ಧೂಳಯ್ಯ, ಹಿಂಗೇನಲ್ಲ ಕಟಿಂಗ್ ಮಾಡಿಸೋದು? ಏರ್ಟೆಲ್ ಅಂತ ಏರ್ಟೆಲ್, ಅದೆಂತ ಏರ್ಟೆಲ್? ಅಜಯ್, ಅದು ಏರ್ಟೆಲ್ ಅಲ್ಲ, ಹೇರ್ ಸ್ಟೈಲ್. ನಿನಗೆ ಹೇಳಕ್ ಬರಲ್ಲ, ಏನೂ ಇಲ್ಲ, ಸುಮ್ಮನಿರು. ಮತ್ತೆ ಇನ್ನೇನು ಮಾಡಿಸ್ತಾರೆ ಹಿಂಗೆ, ಮತ್ತೆ ಎಲ್ಲ ಹುಡುಗರು ಮಾಡಿಸ್ಕೊಂಬೋದು ಇವಾಗ. ನಿನ್ನಂಗೆ ಅತ್ತ ಬೋಳಿಸ್ಕೊಂಬರ್ಬೇಕೇನು? ಅದೇ ಬೋರ್ಡ್ ಆದಾಗ 1 ತಿಂಗಳಾದಾಗ ಬತ್ತಾವಲ್ಲ ಕೂದಲು ಇಟ್ಟಿಟ್ಟೇನು, ಹಂಗೆ ಮಾಡಿಸ್ಕೊಂಬರ್ಬೇಕಾಗಿತ್ತೇನು ನಿನಗೆ? ಹೋಗ್ಲಿ ಬಿಡತ್ತ, ಆ ಹುಡುಗರು ಏನು ಆಸೆ ಪಟ್ಟು ಮಾಡಿಸ್ಕೊಂಬಂದೇವೆ, ಬಿಡು ಹೋಗ್ಲಿ. ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀಯಲ್ಲ ಅವಾಗ ನೀನೇ ಕರ್ಕೊಂಡು ಹೋಗಿ ಅತ್ತ ಹೊಡಿಸ್ಕೊಂಬರಿವಂತೆ. ಇದೊಂದ್ಸಲ ಮಾಡಿಸ್ಕೊಂಬಂದೇವನೇ, ಹೋದ್ರೆ ಹೋಗ್ಲಿ ಬಿಡು. ಸುಮ್ಕುಕಾಳೆ ಅಮ್ಮನಿ, ನಿನಗೆ ಗೊತ್ತಾಗಲ್ಲ ಏನೂ ಇಲ್ಲ. ಹಿಂಗೆ ಮಾಡಿಸ್ಕೊಂಬಂದ್ರೆ ಪೋಲಿ ಹುಡುಗರು ಅಂತಾನ ಬೈಕಂತಾರೆ ಎಲ್ಲರೂ ನೋಡ್ದಾರು. ಅತ್ತ ಹೊಡಿಸ್ಬೇಕು ಕಟಿಂಗ. ಅದು ಅಲ್ಲದೆ ಇವಾಗ ಬೇಸಿಗೆಲ್ಲ ಸೆಕೆ ಕಿತ್ಕೊಂಬರುತ್ತೆ.
ಅತ್ತ ಹೊಡ್ಸಿರೆ ಸಾಕೆ ಆಗಲ್ಲ, ಏನೂ ಆಗಲ್ಲ. ಸುಮ್ಮನಿರು, ನಾನು ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಬತ್ತೀನಿ ಇವಾಗ, ಇನ್ನೊಂದ್ಸಲ ಕರ್ಕೊಂಡೋಗಿ. ಲೋ ಮಂಜ, ನಿಮ್ಮ ಅಜ್ಜಿ ತಿರ್ಗಾ ಕರ್ಕೊಂಡೋಗಿ ಮಾಡಿಸ್ಕೊಂಡ್ ಬರುತ್ತಂತೆ, ಹೆಂಗನ ಮಾಡ್ಕ. ನಾನಂತೂ ಹೋಗ್ತೀನಪ್ಪ ಮಂತಕಿ. ಹೋಗಜ್ಜೆ, ನಾನು ಆಳೆ ಮಾಡಿಸ್ಕೊಂಡ್ ಬಂದಿದ್ದೀನಿ, ಏನು ಬೇಡ, ನನ್ಗಿದೆ ಚೆನ್ನಾಗೈತೆ. ಯಮ್ಮ ಇವಳಮ್ಮ ಅಜ್ಜಿಗೆ, ನಾನು ಹೋಗಲ್ಲ ತಿರ್ಗಾ ಕಟಿಂಗ್ ಮಾಡ್ಸಕ್ಕೆ. ನಡಿಯೋ. ಓಹೋ ಇಷ್ಟುದ್ದ ಬಿಡ್ಕೊಂಬಂದೇವನೆ, ಕಣ್ಣಾಕೆಲ್ಲ ಬೀಳಂಗೆ. ಅವು ಆಲೆನೆ ಇನ್ನೊಂದು ತಿಂಗಳು ಹೋದ್ರೆ ತಿರ್ಗಾಲೆನೆ ಕಟಿಂಗ್ ಮಾಡಿಸ್ಬೇಕಾಗುತ್ತೆ, ಆಟುದ್ದ ಬೆಳಿತವೆ. ಸುಮ್ಮನೆ ನಡಿ, ನಾನೆಲ್ಲ ಅವಣ್ಣಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ಓ ಅಜಯ್, ಆಲೆ ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದಿದ್ದೀನಿ. ಈಗ ಏನನ್ನ ನೀನು ತಿರ್ಗಾ ಕರ್ಕೊಂಡೋದ್ರೆ ತಿರ್ಗಾ ದುಡ್ಡು ಕೊಡ್ಬೇಕಾಗುತ್ತೆ. ಕೊಡ್ತೀಯೇನು ದುಡ್ಡ ಇನ್ನೊಂದ್ಸಲನ? ಇನ್ನೊಂದ್ಸಲ ಕೊಡಕ್ಕೆ ನನ್ಗೇನು ತಲೆ ಕೆಟ್ಟೈತಿ. ನಡಿ, ಆ ಅಣ್ಣ ಹೇಳ್ತೀನಿ ಹಿಂಗೆ ಮಾಡಿಸ್ಕೊಳ್ಸೋದು ಅಂತ ಹೇಳಿ. ದುಡ್ಡು ಕೊಡ್ಬೇಕಂತಿ, ದುಡ್ಡನ್ನು ಕೊಡಲ್ಲ, ಯಾತು ಕೊಡಲ್ಲ. ನಡಿ, ನಾನು ಹೇಳ್ತೀನಿ ಅವ್ನು ಕಟಿಂಗ್ ಮಾಡೋನ್ಗೆ ಹಿಂಗೇನಪ್ಪ ಕಳ್ಸೋದು ಅಂತ ಹೇಳಿ. ನಡಿಯೋ, ಇನ್ನೂ ನಿಂತ್ಕೊಂಡವನಿ. ಓ, ನಾನು ಹೇಳಿದ್ದೀನಿ ಎದ್ದಾಗಲೇನಿ, ನಾನು ಬತ್ತೀನಿ ಕಣ್ಬಪ್ಪ ಜೊತೆಗೆ ಹೋಗೋಣ ಅಂತ ಹೇಳಿ. ಓಹೋ, ನಾನು ಬರೋದು ಒಂದು ಈಟ್ ತಡವಾಗೈತಿ, ಆಲೇನೆ ಓಡಾಗ್ಯವನಿ ಆ ಹುಡುಗನ ಕರ್ಕೊಂಡು. ನೋಡು, ಮಾಡಿಸ್ಕೊಂಬಂದಿರೋದು ಹಂಗೇನೆ ಕಳ್ಳಿ ತಲೆ ಇದ್ದಂಗೈತಿ. ನಡಿಯೋ, ನಡಿ. ಇರ್ಲಿ ಬಿಡಜ್ಜಿ, ಒಂದ್ಸಲ ಏನು ಆಗಲ್ಲ. ಒಂದ್ಸಲನೂ ಬೇಡ, 2 ಸಲನೂ ಬೇಡ, ಸುಮ್ಮನೆ ನಡೀತಾ ಇರ್ಬೇಕು ಅಷ್ಟೇನೆ. ಈಗ ನೋಡಿವಾಗ ಸರಿಯಾಗಿ ಬಿಡ್ತೀನಿ ಒಂದ. ನಡಿಯೋ. ಓ, ಏನೋ ಮಂಜ, ಅಜ್ಜಿನ ಮೊಮ್ಮಗ ಎಲ್ಗ ಸವಾರಿ ಮಾಡ್ತಿರಂಗೆ ಕಾಣ್ತೀರಾ? ಅಬ್ಬಬ್ಬಬ್ಬ, ಏನೋ ನಿನ್ ಕಟಿಂಗು ಒಳ್ಳೆ ಹೀರೋ ತರ ಕಾಣಿಸ್ತಾ ಇದೆಯಲ್ಲೋ. ಲಸ್ಮಕ್ಕ, ಸುಮ್ಮನೆ ನಿಂತ್ಕಾಳ, ಇವನು ಹೀರೋ ಕಣ್ಣಂಗೆ ಕಾಣ್ತಾನಂತೆ. ನನ್ನ ಮಕ ನೋಡು, ಅಲ್ಲ ಇಟ್ಟಿಟ್ಟುದ್ದ ಬಿಡ್ಕೊಂಬಂದಿವನಲ್ಲ, ಕೂದ್ಲ ಕಣ್ಣಕ್ಕೆಲ್ಲ ಬೀಳ್ತವೆ. ಇವನು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾಳೆ. ನೋಡು, ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿರಿ ಇಟ್ಟಿಟ್ಟುದ್ದ ಬಿಡ್ಕೊಂಬಂದೇನೆ, ಅದಕ್ಕೇನೆ ಅತ್ತ ಹೊಡ್ಸ್ಕೊಂಬರೋಣ ಅಂತ ಹೇಳಿ ತಿರ್ಗಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಸ್ಮತ್ತೆ, ನೋಡ್ ಲಸ್ಮತ್ತೆ, ಈ ಅಜ್ಜಿನ ಈಗ ಎಲ್ಲ ಹುಡುಗರು ಹಿಂಗೆ ತಾನೆ ಕಟಿಂಗ್ ಮಾಡ್ಸೋದು ಸ್ಟೈಲ್ ಆಗಿ. ನಾನು ಅದಕ್ಕೆ ಹಂಗೆ ಮಾಡ್ಕೊಂಡ್ ಬಂದಿದ್ರೆ ಈ ಅಜ್ಜಿ ಚೆನ್ನಾಗಿ ಕಾವಲ್ಲ ಅಂತೇಳಿ ಅತ್ತ ಹೊಡಿಸ್ಕೊಂಡ್ ಬರ್ತೀನಿ ನಡಿ ಅಂತೇಳಿ ತಿರ್ಗಾ ಕರ್ಕೊಂಡು ಹೋಗ್ತೈತೆ. ನೀ ನನಗೆ ಹೇಳಿ ಈ ಅಜ್ಜಿಗೆ. ಸ್ಟೈಲ್ ಅಂತೆ, ಸ್ಟೈಲು ಅಲ್ಲೇನೆ, ಈ ವಯಸ್ಸಿಗೆನೆ ಸ್ಟೈಲ್ ಮಾಡಂಗಾಗ್ಬಿಟ್ಟ ಇವನು. ಅವ್ರ ಪಿಕ್ಚರ್ನಾಗಂತೂ ಎಲ್ಲರೂ ನೋಡ್ಲಿ ಅಂತ ಹೇಳಿ ಅಂತ ಕಟಿಂಗು ಇಂಥ ಕಟಿಂಗು ಅಂತ ಹೇಳಿ ಮಾಡಿಸ್ಕೊಂತಾರೆ. ಇವನು ಅವ್ರನ್ನ ನೋಡಿ ಅವ್ರಂಗೆ ಮಾಡಿಸ್ಕೊಂಬಂದೆ ನೋಡ್ಲಿಲ್ಲ ಸ್ಮಕ್ಕ. ಅಲ್ಲ, ಹಳ್ಳಿ ಹುಡುಗರು ಹೆಂಗೆ ಮಾಡಿಸ್ಕೋಬೇಕಾ ಹಂಗೆ ಮಾಡಿಸ್ಕೋಬೇಕು ಕಟಿಂಗ್. ಮೊದ್ಲೆಲ್ಲನ ನಿಮ್ಮಪ್ಪ ಯಾರೆಲ್ಲನ 1 ವರ್ಷ ಆದ್ರೂ ಕಟಿಂಗ್ ಬೆಳಿತಿರ್ಲಿಲ್ಲ, ಹಂಗೆ ಮಾಡಿಸ್ಕೊಂಬಾರು ಅತ್ತಾನ. ಅಯ್ಯೋ ಗುಂಡಕಯ್ಯೋ, ಸುಮ್ಮನಿರು. ಈಗ ಎಲ್ಲ ಹುಡುಗರು ಹಿಂಗೆ ಕಟಿಂಗ್ ಮಾಡಿಸ್ಕೊಂಬೋದು. ಏನಾನ ನಿನ್ನಂಗೆ ಅತ್ತ ಕಟಿಂಗ್ ಮಾಡಿಸ್ಕೊಂಡ್ರೆ ಎಲ್ಲ ಆಡ್ಕೊಂಡು ಹೋಗ್ತಾರೆ ಹುಡುಗರು. ಸುಮ್ಮನಿರು, ಏನೂ ಆಗಲ್ಲ. ಚೆನ್ನಾಗಿ ಕಾಣ್ತಾ ಇದ್ದಾನೆ ಮುಂದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಈ ಕಟಿಂಗ್ ಮಾಡಿಸ್ಕೊಂಡು ನೀನು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತೀಯ. ಈಗ ಹಳ್ಳಿಯರಾಗ್ಲಿ ಹೇಳು, ಟೌನರಾಗ್ಲಿ ಹೇಳು, ಎಲ್ಲ ಹುಡುಗರು ಸ್ಟೈಲೈಶ್ ಆಗಿ ಕಟಿಂಗ್ ಮಾಡಿಸ್ಕೊಂತಾರೆ. ಅದಕ್ಕೆ ಇವನಿಗೂ ಆಸೆ ಆಗೈತೆ ಮಾಡಿಸ್ಕೊಂಬಂದೇವನಿ. ಬಿಡು, ಓದು ಹೋಗ್ಲಿ ಇದೊಂದ್ಸಲ, ಏನು ಆಸೆ ಪಟ್ಟು ಮಾಡಿಸ್ಕೊಂಬಂದೇವನಿ. ಕಾಣತ್ತೆ, ಹೋದ್ರೆ ಹೋಗ್ಲಿ ಬಿಡು, ಇದೊಂದ್ಸಲ. ಮುಂದಿನ ಸಲ ತೀರನ ನೀನೇ ಕರ್ಕೊಂಡು ಹೋಗಿ ಅತ್ತ ಕಟಿಂಗ್ ಮಾಡಿಸ್ಕೊಂಡ್ ಬರೀವಂತೆ. ಏನೋ ಇದೊಂದ್ಸಲ ಬಿಡತ್ತಾಗಿ. ಸರಿ ಅಮ್ಮ, ನೀವೆಲ್ಲರೂ ಹೇಳಿದ್ಮೇಲೆ ನಂದಿನ್ನೇನು ಬಾರಪ್ಪ, ನೀರೈಕೆ ಹೋಗಿ ಇನ್ನೊಂದ್ಸಲ ಏನಾನ ಹಿಂಗೆ ಮಾಡಿಸ್ಕೊಂಬ. ಏನೂ ಇಲ್ಲ, ಸರಿಯಾಗಿ ಬಿಡ್ತೀನಿ. ಅಯ್ಯೋ ಲಸ್ಮತ್ತೆ, ನೀನು ಹೆಂಗ ಒಳ್ಳೆ ಟೈಮ್ಗೆ ಬಂದು ನಾನು ಬಚ ಮಾಡಿದೆ. ಇಲ್ಲ ಅಂದಿದ್ರೆ ನಮ್ಮ ಅಜ್ಜಿ ಕರ್ಕೊಂಡೋಗಿ ಅತ್ತ ಹೊಡಿಸ್ಕೊಂಬರೋದು. ಈ ಸ್ಕೂಲಾಗ ಎಲ್ಲರೂ ಆಡ್ಕೊಂಬರೋ ನನ್ನ ಬೇಬಿ ಬೇಬಿ ಅಂತ ಹೇಳಿ. ಓ, ಮತ್ತಂಗಾರೆ ಇದೇ ಖುಷಿಗೆ ಏನು ಇಲ್ವೇ ನನಗೆ? ಲಸ್ಮತ್ತೆ, ಇದೇ ಖುಷಿಗೆ ನಿನಗೊಂದು ಮುತ್ತು ಕೊಡ್ತೀನಿ, ಬಾ ಇಲ್ಲಿ. ಹೋಗೋಣ ಕೆಟ್ಟಾನೆ, ಮುತ್ತು ಕೊಡ್ತಾನಂತಿ. ನೋಡ್ಕೊಂಡಕಯ್ಯೋ, ನಿಮ್ಮ ಮೊಮ್ಮಗ ಹೆಂಗೈದ ನಾಳೆನೆ ನನಗೆ ಮುತ್ತು ಕೊಡ್ತೀನಿ ಅಂತಾನೆ. ಸುಮ್ಮನೆ ಹೋಗ ನೀರೈಕೆ ಹೋಗಿ. ಮತ್ ನೀನೇ ತಾನೆ ಕೇಳಿದ್ದು ಇದೇ ಖುಷಿಗೆ ಏನು ಇಲ್ಲ ಅಂತಾನೆ. ಅದಕ್ಕೆ ಹಂಗೊಂದೆ, ನನ್ನ ಕೈಗೆ ಇನ್ನೇನು ಕೊಡಕ್ಕಾಗುತ್ತೆ, ಅದೊಂದೇ ಫ್ರೀ ಆಗಿರೋದು ನನ್ನ ಕೈಗೆ. ಮುತ್ತು ಬೇಕು ಅಂದ್ರೆ ಕೊಡ್ತೀನಿ. ಸುಮ್ಮನೆ ಹೋಗ ನೀರೈಕೆ ಮುತ್ತು ಕೊಡ್ತಾನಂತೆ, ಮುತ್ತ ಹೋಗು. ಬಾರು ಪಾಪ, ನಿಮ್ ಲಸ್ಮತ್ತೆ ಮಗಳಿಗೆ ಕೊಡಿವೆಂತ ಬಾ. ದೊಡ್ಡ ಹಾಕ್ತಿಯಲ್ಲ, ಅವಾಗ ಮದ್ವೆ ಆಗ್ತಿಯಲ್ಲ, ಅವಾಗ ಮದ್ವೆ ಆದ್ಮೇಲೆ ಕೊಡಿವೆಂತಿ ನಿಮ್ಮ ಲಸ್ಮತ್ತೆ ಮಗಳಿಗೆ. ಅತ್ತಿಗೆ ಏನ್ ಕೊಡ್ತೀಯ, ಬಾ ಮಗಳಿಗೆ ಕೊಡಿವೆಂತಿ, ಬಾ ನೀರೈತೀನಿ.